ಸರ್ ಒಂದು ಅಂದ್ರೆ ಈಗ ಮಂಜು ಮಾಂಡವ್ಯ ಅವ್ರದ್ದು ರಾಜಾಹುಲಿ ಸಿನಿಮಾ 25ನೇ ಸಿನಿಮಾ ಆಕ್ಚುಲಿ ಆಸ್ ಅ ರೈಟರ್ ಹೌದು. ಅಲ್ವಾ? ಅಂದ್ರೆ ಸೊ ಆ ಒಂದು ಕೊಲಾಬ್ರೇಷನ್ ಹೆಂಗಾಯ್ತು? ಬಿಕಾಸ್ ನಾನು ಯಾಕೆ ಡೈಲಾಗ್ಸ್ ಬಗ್ಗೆ ಮತ್ತೆ ಮತ್ತೆ ಹೇಳ್ತೀನಿ ಅಂದ್ರೆ ಸರ್ ಅಫ್ಕೋರ್ಸ್ ಒಂದು ಹೀರೋಗೆ ಒಂದಿನ ಎಲಿವೇಶನ್ಗೆ ಅಂತ ಬರಿತೀವಿ, ದಟ್ ಇಸ್ ಆಲ್ ಫೈನ್. ಬಟ್ ಆದರೆ ಈಗ ಕಾಲು ಎಳೆಯೋರು ಕಾಲು ಕೆಳಗೇನೆ ಇರ್ತಾರೆ, ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಬರೋರು ಮನಸ್ಸಲ್ಲಿ ಇರ್ತಾರೆ. ಸಿ ಇಟ್ ಈಸ್ ಲೈಕ್ ಒಂಥರ ಜನರಲ್ ಡೈಲಾಗೇ ಅದು, ಅಂದರೆ ಎಲ್ರಿಗೂ ಅದು ಅಪ್ಲಿಕೇಬಲ್ ಆದಂತಹ ಒಂದು ಡೈಲಾಗ್. ಅದು ಬರೀ ಒಂದು ಹೀರೋಗೆ ಅಂತ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಅದು ಇರ್ಬೋದು, ಯಾರನ್ನೂ ಇಲ್ಲಿ ಹೀರೋಗಳನ್ನು ಹುಟ್ಟಾಕಲ್ಲ, ಅದು ಇರ್ಬೋದು. ಅದು ಎಲ್ರಿಗೂ ಅದು ಅಪ್ಲೈ ಆಗುವಂಥ ಡೈಲಾಗ್ಸ್ ಅದು ಆ್ಯಕ್ಚುಲಿ. ಸೊ ಅವ್ರನ್ನ ನೋಡಿದ್ರಿ, ನೀವು ಬರೆದ್ರಿ, ಹೌದು. ಬಟ್ ಆದರೆ ನಿಮ್ಮದು ಯಾವ ಕೆಲಸ ನೋಡಿ ಅವ್ರು ಆ್ಯಕ್ಚುಲಿ ರಾಜಹುಲಿಗೆ ಕೊಲಾಬ್ರೇಷನ್ ಆಯಿತು, ಇದು ಹೆಂಗೆ ಸಾಧ್ಯ ಆಯಿತು? ಬಿಕಾಸ್ ಗುರು ದೇಶಪಾಂಡೆ ಅವರು ನಿರ್ದೇಶಕರು, ಮತ್ತು ನೀವು ಭರತ ಅನ್ನೋ ಪಾತ್ರ ಮಾಡಿದರೆ ಫುಲ್ ಲೆಂತ್ ರೋಲ್ ಬೇರೆ ಅದು ಆ್ಯಕ್ಚುಲಿ. ನಿಮ್ಮನ್ನು ಆ್ಯಕ್ಟರ್ ಮಾಡಿದವರು ಯಶ್ ಸರ್. ಸೊ ಹೆಂಗಾಯ್ತು ಆ ಕೊಲಾಬ್ರೇಷನ್ ಅಂತ? ಅದೇ ಒಂದು ನನ್ನನ್ನು ಏನಕ್ಕೆ ಚೂಸ್ ಮಾಡಿದ್ದು ಅಂದರೆ ನಾನು ಮಂಡ್ಯ. ಸೊ ಮಂಡ್ಯ ಲ್ಯಾಂಗ್ವೇಜ್ ಇವರಿಗೆ ಪಕ್ಕ ಇದೆ ಅಂತ ಒಂದು. ಆಮೇಲೆ ಸವಾರಿ ಯಶ್ವರ್ ತುಂಬ ಇಷ್ಟ ಆಗಿತ್ತು. ಓಕೆ. ಸವಾರಿ ಅವ್ರು ನನಗೆ ಹೇಳಿದರು, ಸವಾರಿ ನನ್ನ ಡೈಲಾಗ್ಸ್ಗಳ ತುಂಬ ಇಷ್ಟ ಆಗಿತ್ತು ಮಂಜು ನಿಂದು ಅಂತ. ಸೊ ಅಲ್ಲಿ ಆಮೇಲೆ ಕೆ ಮಂಜು ಅವರು ನನಗೆ ಚೆನ್ನಾಗಿ ಗೊತ್ತಿದ್ದು. ಆಮೇಲೆ ಗುರುದೇಶ್ ಪಾಂಡೆ ಅವರು ನನಗೆ ಅವಾಗ ಪರಿಚಯ, ಅವರು ಕಾಂಟ್ಯಾಕ್ಟ್ ಮಾಡಿ ನನಗೆ ಒಬ್ಬರು ದಯಾಳ್ ಅಂತ ಅವರು ನಿರ್ದೇಶಕರು, ಅವರು ಅವ್ರಿಗೆ ಸಜೆಸ್ಟ್ ಮಾಡಿದ್ದು ಮಂಜು ಅವ್ರ ಕೆಲ ಬರ್ಸಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಯಶ್ ನನಗೆ ಕನೆಕ್ಟ್ ಬಂದಿದ್ರು. ಓಕೆ ಓಕೆ. ಸೊ ಎಲ್ಲ ಒಂದು ಕೊಲಾಬ್ರೇಷನಲ್ಲಿ ಅದು ಬಂತು. ಆಮೇಲೆ ಯಶ್ ಇಲ್ಲ ನೀವೇ ಬರ್ಕೊಂಡೋಗಿ ಮಂಜು ಅಂತ. ಅದೇ ನನಗೆ ಫಸ್ಟ್ ಅವರು ಭೇಟಿಯಾಗಿ ಮನೆಯಲ್ಲಿ ನೀವು ಮಾಡಿ ನನಗೆ ಮಂಡ್ಯ ಲ್ಯಾಂಗ್ವೇಜ್ ಚೆನ್ನಾಗಿ ಗೊತ್ತಿದೆಯಲ್ಲ, ಗ್ರಿಪ್ ಇದೆಯಲ್ಲ ಅಂತ ಇದು ಮಾಡಿದ್ರು. ಸೊ ನನಗೆ ಗ್ರಿಪ್ ಇದ್ದಿದ್ದರಿಂದ ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಬಟ್ ಅವರು ಜೊತೆಗೆ ತುಂಬ ಸಾಥ್ ಕೊಟ್ಟು ನಿಂತ್ಕೊಂಡ್ರು, ಮಾಡಿ ನೀವು ಏನು ಬೇಕಾದ್ರೆ. ಅಂದರೆ ಆ ಟೈಮಲ್ಲಿ ಅವರು ಆಗ ಪೀಕ್ ಅವಾಗ ಆಗ್ತಾನೆ ಬೆಳೀತಾ ಇದ್ರಲ್ಲ. ನಿಮ್ಗೆ ಗೊತ್ತಿರೋದು, ಒಂದು ಬೆಳಿಬೇಕಾದ್ರೆ ಕಾಲೆಳೆಯೋರು ಇರ್ತಾರೆ, ನೆಗೆಟಿವ್ ಮಾಡೋರು ಇರ್ತಾರೆ, ಆ ಥರದ್ದೆಲ್ಲ ಕಾಮನ್ ಅಲ್ವಾ ಒಬ್ರು ಬೆಳೀತಾ ಇದ್ದಾರೆ ಅಂದಾಗ. ಸೊ ಅದು ಪಾಸಿಟಿವ್ ಬರೆಯೋಣ ಅಂತ ಅವಾಗ. ನಾಟ್ ಓನ್ಲಿ ಹೀರೋಯಿಸಮ್ ಡೈಲಾಗ್ ಅನ್ನಿಸ್ಬಾರ್ದು, ಅದ್ರಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಥರನೂ ಇರಬೇಕು, ಅದೆಲ್ಲ ಕಡೆ ಯೂಸ್ ಆಗಬೇಕು. ಅದೇ ಇವತ್ತು ಟ್ರಾಲ್ ಆಗ್ತಾರೆ. ಅದು ಏನಕ್ಕೆ ಟ್ರಾಲ್ ಮೆಟೀರಿಯಲ್ ಆಯ್ತು ಅವೆಲ್ಲ ಅಂದರೆ ಎಲ್ಲರಿಗೂ ಅನ್ವಯಿಸುತ್ತದು. ಯಾರೋ ಒಬ್ಬ ಬೆಳೀತಾ ಇದ್ದಾನೆ ಅಂದಾಗ ಅವ್ನು ಕಾಲು ಎಳಿತಾ ಇರ್ತಾರೆ, ಅವ್ನ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ. ಇವತ್ತು ಅವ್ರಿಗೆಲ್ಲ ಇದು ಅಪ್ಲೈ ಆಗುತ್ತೆ. ಅವರೆಲ್ಲ ಆ ಡೈಲಾಗ್ ಹೇಳ್ಕೊತಾನೆ, ಈ ಕಾಲು ಎಳೆಯೋರು ಕಾಲು ಕೆಳಗಿರ್ತಾರೆ ಅಂದ್ಬಿಟ್ಟು. ಸೊ ಆ ಥರದ್ದು ಒಂದಷ್ಟು ಡೈಲಾಗ್ಗಳನ್ನ ಅದ್ರಲ್ಲಿ ಬರೆಯೋಣ, ಎಲ್ರಿಗೂ ರಿಲೇಟ್ ಆಗ್ಬೇಕು. ಅದು ಒಬ್ಬ ಬೆಳೀತಾ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ರಿಲೇಟ್ ಆಗಬೇಕು ಅಂತ ನಾವು ಡಿಸ್ಕಸ್ ಮಾಡೋಣ. ಆ ಥರದ್ದು ಒಂದಷ್ಟು ಟ್ರೈ ಮಾಡೋಣ. ಅದೇ ತುಂಬ ಇದೆ ಆ ಥರದ್ದು. ಅದ್ರಲ್ಲಿ ಇನ್ನೊಂದು ಏನೋ ಅದೇ ಥರದ್ದಿದೆ. ನೀವು ಮಾತಾಡೋರು ಮಾತಾಡ್ತಾರೆ, ಅವನು ನೀವು ಎಷ್ಟು ಮಾತಾಡ್ತಿದ್ದೀವಿ ಅವ್ನು ಎಷ್ಟು ಎತ್ತರ ಬೆಳೀತಾ ಇರ್ತಾನೆ. ಸೊ ಹಂಗೆ ಮಾತಾಡಿ ಅವ್ರು ಹಂಗೆ ಬೆಳೆದ್ರು. ಅವರು ಅದೇನೇ ನೆಗೆಟಿವಿಟಿ ಇದ್ರು ಅವರು ಬೆಳೀತಾ ಹೋದ್ರು ಅವರು. ಸೊ ಈಗ ಈ ರಾಜಾಹುಲಿ ಫಿಲಮ್ ಡೈಲಾಗ್ಸ್ ಆಗಿರ್ಬೋದು, ಮತ್ತೆ ಮಾಸ್ಟರ್ ಪೀಸ್ ಡೈಲಾಗ್ಸು, ಪ್ಲಸ್ ಅದೇ ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ ಅಂತ ಆ ಹಾಡಲ್ಲಿ ಇದ್ದಿದ್ದಾಗಿರಬಹುದು, ಅಟೆನ್ಷನ್ ಪ್ಲೀಸ್ ಸಾಂಗಲ್ಲಿ, ಇದೆಲ್ಲವೂ ಅದೇ ಅವ್ರ ಮೈಂಡಲ್ಲಿ ಇತ್ತು ಎಲ್ಲೋ ಗೊತ್ತಿಲ್ಲ ಅಂತ ನೀವು ಹೇಳಿದ್ರಿ. ಬಟ್ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದ್ರ ಅವ್ರನ್ನ ನೋಡುವಾಗ, ಇದನ್ನು ಬರೆಯುವಾಗ ಈ ಡೈಲಾಗ್ಸು, ಅಥವಾ ಇವ್ರಿಗೆ ಈ ಥರ ಪಾತ್ರ ಪೋಷಣೆ ಅಂದರೆ ಅದಕ್ಕೆ ನೀವು ಆ ಪಾತ್ರನ ಬರ್ಕೊಳ್ಳುವಾಗ, ಈ ಥರ ಸಾಂಗ್ಸ್ ಮಾಡಬೇಕು ಅಂತ ಅನ್ಕೊಳ್ಳುವಾಗ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬರೆದಿದ್ರಾ ಹೇಗೆ ಅಂತ? ಬಿಕಾಸ್ ಅದೇ ಆಗ್ತಾ ಇದೆ ಈಗ. ರಾಮಾಯಣದಲ್ಲಿ ರಾವಣ ಪಾತ್ರನೇ ಮಾಡ್ತಾ ಇದ್ದಾರೆ ಅವರು. ಅದೇನೆ ಅಂದರೆ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಫಸ್ಟೇ ತಲೆಯಲ್ಲಿ ಇತ್ತಲ್ಲ. ಸೊ ನೆಗೆಟಿವ್ ಕ್ಯಾರೆಕ್ಟರ್ ಅಂದರೆ ಪೌರಾಣಿಕದಲ್ಲಿ ನಾವು ಸಾಮಾನ್ಯವಾಗಿ ಹಿರಣ್ಯಕಶಿಪು ಒಂದು ತಗೋತೀವಿ ನಾವು, ಏನು ಅಂಡವ್ರು ಮಾಡಿರೋದ್ರಿಂದ ಅದು ನೋಟೆಡ್. ಅದು ಬಿಟ್ಟು ರಾವಣ ನಮಗೆ ನೋಟೆಡ್. ಸೊ ಅದಕ್ಕೆ ಎರಡೂ ಯೂಸ್ ಮಾಡಿದ್ದೀನಿ. ಅದರಲ್ಲಿ ಅವ್ರು ಡೈರೆಕ್ಟ್ ಹೇಳ್ತಾರೆ, ಕೃಷ್ಣನ ವೇಷ ಹಾಕೋ ಬದಲು ಹಿರಣ್ಯಕಶಿಪುದೋ ರಾವಣದೋ ಹಾಕ್ಬಿಟ್ಟು ಕದರ್ನ ನಿಲ್ಸೋದಲ್ವಾ ಅಂತ. ಸೊ ಹಂಗೆ ಆ ಥರದ್ದು ನೆಗೆಟಿವಿಟಿ ಕ್ಯಾರೆಕ್ಟರ್ ಅಂದ್ರೆ ಅದೇ ಎರಡೇ ಇರ್ತಿದ್ದಲ್ವಾ. ಸೊ ಅದನ್ನ ಮ್ಯಾನಿಫೆಸ್ಟ್ ಅಂದ್ರೆ ಅದಕ್ಕೆ ಹೋಲ್ಸೋಣ ಆ ಕ್ಯಾರೆಕ್ಟರ್ಗೆ ಅಂತ. ಇದು ಕಾಕತಾಳೀಯ ಇರ್ಬೋದು ಅಥವಾ ಅವ್ರ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅದು ಯಶ್ ಅವ್ರದ್ದು. ಅಂದ್ರೆ ಅವ್ರಿಗಿತ್ತು, ಇಲ್ಲ ಅಂತ ಡೆಫಿನೆಟ್ಲಿ ಅವ್ರಿಗೆ ಒಂದು ಆ ವಿಷನ್ ಡೆಫಿನೆಟ್ಲಿ ಇತ್ತು ಅವ್ರಿಗೆ. ನಾನು ಮಾಸ್ಟರ್ ಪೀಸ್ ಟೈಮಲ್ಲಿ ನೋಡ್ತಾ ಇದ್ದೆ. ಅವರು ನನಗೆ ಮಾಸ್ಟರ್ ಪೀಸ್ದು ಕತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಿದ್ರು, ಅಂದರೆ ಈಗ ನನಗೆ ಅಂದರೆ ನಾವು ಡಿಸ್ಕಸ್ ಮಾಡಿ ಓಪನಿಂಗ್ ಸೀನ್ ಹೆಂಗಿರಬೇಕು, ಯಾವ ಥರ ಇರ್ಬೋದು, ಒಂದು ಹೀರೋ ಓಪನಿಂಗ್ ಅಂದರೆ ಯಾವ ಥರ ಇರ್ಬೋದು ಅಂದಾಗ ಅವ್ರು ಹೇಳ್ತಾರೆ, ಮಂಜು ನನಗೆ ಕಣ್ಣು ಮುಚ್ಚಿ ಹಿಂಗೆ ತೆಗೆದ್ರೆ ನಂಗೆ ಜನ ಕಾಣ್ತಾ ಇದ್ದಾರೆ ಅಂತ. ಜನ ಹಿಂಗಿದೆ ಕ್ರೌಡು, ಈಗ ನಾನು ಕಾಣಿಸ್ಕೊಂಡ್ರೆ ಹೆಂಗಿರ್ಬೋದು ನನಗೆ ಇದು ಬರ್ತಾ ಇದೆ, ವಿಷನ್ ಬರ್ತಾ ಇದೆ ಅಂತ. ಸೊ ಆ ಲೆವೆಲ್ಗೆ ಇರಬೇಕು ಓಪನಿಂಗ್ ಸೀನು ಅಂತ. ಆ ಥರ ಆ ಜನ ರಿಯಾಕ್ಷನ್ ಹಂಗಿರುತ್ತೆ. ಈಗ ನೆಕ್ಸ್ಟ್ ನಂದು ಯಾಕಂದರೆ ರಾಜಾಹುಲಿ ಆಗಿದೆ, ರಾಮಾಚಾರ್ಯ ಆಗಿದೆ, ನೆಕ್ಸ್ಟ್ ನನ್ನ ಸ್ಕ್ರೀನ್ ಮೇಲೆ ನಾನು ಕಾಣಿಸ್ಕೊಂಡ್ರೆ ಜನದ ರಿಯಾಕ್ಷನ್ ಹಿಂಗಿರುತ್ತೆ. ಸೊ ಆ ಸೀನ್ ಹಂಗಿರ್ಬೇಕು ಓಪನಿಂಗ್ ಅಂತ. ಹಂಗೆ ಇತ್ತಲ್ವ ಅದು ಮಾಸ್ಟರ್ ಪೀಸ್ ಅದೇ ಥರ. ಅದೇ ಭಗತ್ ಸಿಂಗ್ ಬಂದಿದ್ದು ನನಗೆ ಐಡಿಯಾ. ಸೊ ಆ ಥರ ತೋರಿಸ್ಬೇಕು ಅವ್ರನ್ನ ಅಂತ. ಸೊ ಈ ಥರ ಅವ್ರದ್ದು ಆ ಮ್ಯಾನಿಫೆಸ್ಟೇಷನ್ ನಮ್ಗೆ ಹೆಲ್ಪ್ ಆಗೋದು, ಏನು ಬರೀಬೇಕೀಗ ಅಂತ. ಸೊ ಈ ಥರ ಇದೆ ಥಾಟ್ಸ್ ಇವ್ರಿಗೆ. ನಾವು ಈ ಥರ ಏನಾದ್ರು ಹುಡುಕ್ಬೇಕೀಗ, ಆ ಲೆವೆಲ್ಗೆ ಏನಾದ್ರು ತರಬೇಕು ಓಪನಿಂಗ್ ಅನ್ನೋ ಥರ. ಈ ಥರದ್ದು ಅವ್ರಿಗೆ ಆ ವಿಷನ್ ಇದ್ದಾಗ ನಮಗೆ ಈಸಿ.
ವರ್ಕ್ ಮಾಡೋದಕ್ಕೆ ಬರೆಯೋದಕ್ಕೆ ಎಲ್ಲ ಓಕೆ. ಎಲ್ಲ ನಾವೇ ಕ್ರಿಯೇಟ್ ಮಾಡ್ತೀವಿ ಅಂತ ಬೇರೆ ಥರ ಆಗುತ್ತೆ. ಅವ್ರಿಗೆ ಏನಿದೆ ತಲೆನಲ್ಲಿ, ಅವ್ರಿಗೆ ಏನು ಕಾಣ್ತಾ ಇದ್ದಾರೆ, ಡೆಫಿನೆಟ್ಲಿ ಅವ್ರಿಗೆ ಒಂದು ವಿಷನ್ ಇರ್ತದೆ. ಅವ್ರ ಸ್ಟಾರ್ಗಳಿಗೆ ಅವ್ರ ಫ್ಯಾನ್ಸು ಅವ್ರು ನೋಡ್ತಾ ಇರೋದು ಈಗ ನಮ್ಗೆ ಗೊತ್ತಾಗಲ್ಲ. ಅದು ಜನ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಹೆಂಗೆ ನೋಡ್ತಾ ಇದ್ದಾರೆ ಅವ್ರನ್ನ ಅಂತ ಅವ್ರಿಗೆ ಗೊತ್ತಿರ್ತದೆ. ಯಾಕಂದರೆ ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ. ಸೊ ಅದನ್ನ ಅವ್ರ ಕೇಳ್ಕೊಂಡಾಗ ನಮ್ಗೆ ಈಸಿ ಇರುತ್ತೆ. ಸೊ ಈಗ ಓಪನಿಂಗ್ ಇರಲೇಬೇಕು. ಈಗ ನಮ್ಮದು ಆ ಮ್ಯಾಸಿವ್ ಓಪನಿಂಗ್ ಅವ್ರು ತೋರಿಸ್ಬೇಕು ಅವ್ರನ್ನ ಸರಿಯಾಗಿ ಏನಂತ ನಮಗೆ ತಲೆ. ಅದಕ್ಕೆ ಭಗತ್ ಸಿಂಗ್ ಕ್ಯಾರೆಕ್ಟರ್ ಉಟ್ಕೊಂಡಿತ್ತು. ಒಂದು ರೋಲ್ ಮಾಡೆಲ್ ಥರ ತೋರಿಸ್ಬಿಡೋಣ, ಐಕಾನ್, ಯೂತ್ ಐಕಾನ್ ಥರ ತೋರಿಸೋಣ. ಅದಕ್ಕೆ ಯುವ ಅಂತಾನೆ ಹೆಸರಿಟ್ಟಿದ್ದು. ಅದಕ್ಕೇನೆ ಯೂತ್ ಐಕಾನ್ ಥರ ಹೇಳ. ಈಗ ಯೂತ್ ಐಕಾನೇ ಆಗ್ಬಿಟ್ರು ಅವ್ರು. ಅದು ಕೂಡ ಆಗೋಯ್ತು ಆ ಥರ. ಅದು ತುಂಬ ಇದೆ ಮಾಸ್ಟರ್ ಪೀಸ್ ಅಲ್ಲಿ. ಅವಾಗ ಜ್ಯೂಸ್ ಕುಡಿತೀಯ ಅಂತ ಒಂದು ಬರೆದಿದ್ದೆ. ಅದು ಸಿಕ್ಕಾಪಟ್ಟೆ. ಅದು ನಿಮ್ಗೆ ಏನೋ ಜ್ಯೂಸ್ ಕುಡಿತೀಯ ಈಗ ಅದು ಪಬ್ ಆಗೋಯ್ತು. ಒಂದು ಪಬ್ ಇದೆ, ಜ್ಯೂಸ್ ಕುಡಿತೀಯಾ ಅಂತ. ಅವ್ರು ನಂಗೆ ಫೋನ್ ಮಾಡ್ತಾ ಇರ್ತಾರೆ, ಬನ್ನಿ ಬನ್ನಿ ಅಂತ. ಆಮೇಲೆ ಜ್ಯೂಸ್ ಅಂಗಡಿಗಳಾಗೋಯ್ತು, ಜ್ಯೂಸ್ ಕುಡಿತೀಯಾ ಅಂತ. ಸೊ ಈ ಥರದ್ದು ಡೈಲಾಗ್ಗಳು ತುಂಬ ಆ ಥರದ್ದು ಆಗಿದೆ ಇದೆಲ್ಲ. ರಾಜಮೌಲಿದು ಅಷ್ಟೇ ತುಂಬ ಕನೆಕ್ಟ್ ಮಾಡ್ಕೋತಾರೆ. ಎಲ್ಲ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ತುಂಬ ಕನೆಕ್ಟ್ ಮಾಡ್ಕೋತಾರೆ ರಾಜಮೌಲಿ. ಹೌದು, ಅದಂತೂ ತುಂಬ ನ್ಯಾಚುರಲ್ ಆಗಿತ್ತು ಡೈಲಾಗ್ಸು. ಪ್ಲಸ್ ಅದೇ ಪ್ರತಿಯೊಂದು ಪಾತ್ರ ಈಗಲೂ ಜ್ಞಾಪಕ ಇದೆ. ಅದು ಚೆಲುವ ರಾಜು, ಮೋಹನಿ, ಜಗ್ಗ ನೋಡಿ, ಅದೆಲ್ಲ ನನ್ನ ಫ್ರೆಂಡ್ಸು. ಹೌದಾ? ಮಂಡ್ಯದಲ್ಲಿ ನನ್ನ ಫ್ರೆಂಡ್ಸೇ ಇಲ್ಲ ಆಯ್ತಾ. ಈ ಯಾರು ಈ ಭರತ ಆಯ್ತಾ, ಜಗ್ಗ, ಮೋಹನಿ, ಇವೆಲ್ಲ ನನ್ನ ಫ್ರೆಂಡ್ಸ್ಗಳು ಇವರೆಲ್ಲ. ಸೊ ಅವ್ರ ಹೆಸರುಗಳನ್ನ ಇಟ್ಟೆ ಅದಕ್ಕೆ. ಸ್ವಲ್ಪ ಕನೆಕ್ಟಿವಿಟಿ ತಗೊಂಬರೋಣ ಎಲ್ಲ ವಿಲೇಜ್ ಅಂತ. ಅವರೆಲ್ಲ ನೋಡಿದಾಗ ಅವ್ರು ಖುಷಿ ಪಡ್ಕೋತಾರೆ. ಅಂಡು ರವಿ ಅವನು ನನ್ನ ಫ್ರೆಂಡೇ ಆಯ್ತಾ. ಅದೆಲ್ಲ ನಾವು ಇಟ್ಕೊಂಡು ಅದು ತುಂಬ ನ್ಯಾಚುರಲ್ ಆಗಿ ತಂದಿದ್ದು. ಅದೆಲ್ಲ ಏನಕ್ಕೆ ಈ ಥರ ಬರೀ ಹಂಗೇನ ನ್ಯಾಚುರಲ್ ಆಗಿರಲಿ. ಮಿತ್ರ ಅಲ್ವಾ ಅವರು ಮಾಡಿದ? ಮಿತ್ರ ಮಾಡಿದ ಕ್ಯಾರೆಕ್ಟರ್ ಅಂಡು ರವಿ ಅಂತ ಕರೀತಿದ್ರು. ಅದೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಮ್ಮ ಬಳಗನೆ. ಸೊ ಅದೊಂದು ತುಂಬ ಕನೆಕ್ಟಿವಿಟಿ ಇತ್ತು ನನಗೆ. ಯಶ್ವರ್ಗೂ ಮಂಡ್ಯ ಹತ್ರ ಇದ್ದಿದ್ದರಿಂದ, ಮೈಸೂರು ಮಂಡ್ಯ ಎಲ್ಲ ಒಂದೇ ಇರೋದ್ರಿಂದ, ಈಗ ಅಣ್ತಮ್ಮ ಅಂತ ಅಲ್ಲಿ ಎಲ್ಲ ಮೈಸೂರಲ್ಲೂ ಕರೀತಾರೆ. ಅವೆಲ್ಲ ಅವ್ರಿಗೆ ತುಂಬ ಕನೆಕ್ಟಿವಿಟಿ ಇತ್ತು. ತುಂಬ ಈಸಿ ಆಯಿತು ಅದು ವರ್ಕ್ ಮಾಡಿ. ಮತ್ತು ಕರೆಕ್ಟಾಗಿ ಸಿಕ್ಕರು ನನಗೆ. ಈಗ ನಾನು ಬರ್ದೋಡ್ಬೋದು, ಅದನ್ನು ಹೇಳಬೇಕಲ್ಲ. ಹೌದು, ಅದನ್ನು ಕನೆಕ್ಟ್ ಮಾಡಿಕೊಂಡು ಅವ್ರು ಡೈಲಾಗ್ ಡೆಲಿವರಿ ಮಾಡ್ಬೇಕಲ್ಲ. ಅದು ಅವ್ರಿಗೆ ಅದು ಗೊತ್ತಿದ್ದರಿಂದ ನನಗೆ ಏನು ಬರೋದ್ರು ಹೇಳ್ತಾರೆ ಗೊತ್ತಿತ್ತಲ್ಲ ಅವ್ರಿಗೆ. ಸೊ ಅದು ಚೆನ್ನಾಗಿ ಕ್ಲಿಕ್ ಆಯ್ತು. ಎಲ್ಲ ಅಣ್ತಮ್ಮನೂ ತುಂಬಾ ಹೈಲೈಟ್ ಆಗಿದ್ದು ಈ ಫಿಲ್ಮ್. ಹೈಲೈಟ್ ಆಗ್ಬಿಡುತ್ತೆ ಅದು. ಈಗಲೂ ಅವ್ರಿಗೆ ನೋಡಿ, ಮೊನ್ನೆ ಈವೆಂಟಲ್ಲೂ ಅಣ್ತಮ್ಮ ಕರೆದು ಕೂಗ್ತಾ ಇದ್ರು. ಅವ್ರಿಗೆ ಎಲ್ಲೂ ಹೋದ್ರು ಅಣ್ತಮ್ಮ ಬಿಡಲ್ಲ ಅವ್ರನ್ನ. ಅಣ್ತಮ್ಮ ಫಿಕ್ಸ್ ಅವ್ರಿಗೆ ಇಲ್ಲಿ. ಆಗ ಅಲ್ಲಿ ಎಲ್ಲಿ ಹಿಂಗ ಈಗ ಅಲ್ಲಿ ಬಾಲಿವುಡ್ ರಾಕಿ ಬಾಯ್ ಹಿಂಗೆ ಫಿಕ್ಸ್, ಇಲ್ಲಿ ಕರ್ನಾಟಕದಲ್ಲಿ ಅಣ್ತಮ್ಮ ಫಿಕ್ಸ್ ಅವ್ರಿಗೆ. ಸರ್ ಅದೇ ನಿಮ್ಮ ಭರತ ರೋಲ್ ನೀವೇ ಮಾಡಿ ಅನ್ನೋ ಥರ ಹೆಂಗಾಯ್ತು ಅದು ಡಿಸಿಷನ್? ಅದು ಒಂದು ಜೊತೆಲಿರಿ ಅಂತ. ಓಕೆ. ಅಂದರೆ ಇಡೀ ಸಿನಿಮಾ ನೀವು ಇದು ಬಿಟ್ರೆ ಡೈಲಾಗ್ ಎಲ್ಲಾರು ಏನಾದ್ರು ಬೇಕಾದರೆ ಸ್ಲ್ಯಾಂಗ್ ಏನಾದ್ರು ಮಿಸ್ ಆದರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನೀವು ಇದು ಬಿಡಿ ಜೊತೆಲಿ ಅಂತ ಯಶು ಇದು ಮಾಡಿದ್ರು. ನಾನು ಸುಮ್ಮನೆ ಹಿಂಗಿರೋ ಒಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಆ್ಯಕ್ಟ್ ಮಾಡೋಣ ಅಂದ್ಬಿಟ್ಟು, ಓಕೆ ಈ ರೋಲ್ ನಾನು ಮಾಡ್ತೀನಿ ಬರ್ತದೆ, ನಾನು ಮಾಡಲ್ಲ ಅಂತ ಹೇಳಿದೆ. ಮಾಡಿ ನೀವು ಮಾಡಿ, ಹಿಂಗೆ ನೀವೇ ಮಾಡಿದ್ದು ನಾನು ಕರೆಕ್ಟಾಗಿದೆ ಮಾಡಿ ಅಂತ ಹೇಳಿ ಅವರೇ ಸ್ವಲ್ಪ ಎಲ್ಲ ಡ್ರೆಸ್ ಗೀಸ್ ಎಲ್ಲ ಈ ಥರ ಹಾಕಿ ಇದೆಲ್ಲ ಅವರೇ ಗೈಡೆನ್ಸ್ ಮಾಡಿ ಅದೆಲ್ಲ ಕೂದಲೆಲ್ಲ ಹಿಂಗೆ ಬಿಡಿಸಿ ಇದಕ್ಕೆಲ್ಲ ಇದು ಮಾಡಿಸಿದ್ರು ಅವರನ್ನೇ ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ಅದನ್ನು. ಬಿಕಾಸ್ ಅಲ್ಲಿ ಆ ಫಿಲಮಲ್ಲಿ ಎಲ್ಲ ಪಾತ್ರನೂ ಆಲ್ಮೋಸ್ಟ್ ರಿಜಿಸ್ಟರ್ ಆಗುತ್ತೆ ಸರ್. ನಿಮ್ಮ ಪಾತ್ರ, ಚಿಕ್ಕಣ್ಣ ಅವ್ರದ್ದು, ವಸಿಷ್ಠ ಸಿಂಹ ಅವ್ರದ್ದು, ಮತ್ತು ಚರಣ್ ರಾಜು ಸಖತ್ತಾಗಿ ಮಾಡಿದ್ದಾರೆ ಅಪ್ಪನ್ ಕ್ಯಾರೆಕ್ಟ್ರು. ನಮ್ಮ ಇವರು ಮೇಘನ ರಾಜು ಅವರು ಅಷ್ಟೇ, ಕಾವೇರಿ, ಎಲ್ಲ ಪಾತ್ರನೂ ರಿಜಿಸ್ಟರ್ ಆಗುವಂಥ ಸಿನಿಮಾನೇ ಆಲ್ಮೋಸ್ಟ್ ಹಿಟ್ ಆಗೋದು ಯಾವಾಗಲೂ. ಖಂಡಿತ. ನನಗೆ ಹಂಸಲೇಖ ಸರ್ಗೆ ಮ್ಯೂಸಿಕ್ ರೀಡಿಂಗ್ ಹೋಗ್ಬೇಕಾಯ್ತು. ಅವ್ರು ಫುಲ್ ಕತೆ ಕೇಳ್ತಾರೆ ಮ್ಯೂಸಿಕ್ ಮಾಡೋ ಮುಂಚೆ, ರೀಡಿಂಗ್ ಕೇಳ್ತಾರೆ. ಅವರು ರೀಡಿಂಗ್ ಕೇಳಿ ಫುಲ್ ಅವರು ಖುಷಿ ಆಗ್ಬಿಟ್ರು. ಅವರು ಹೇ ಕರ್ನಾಟಕ ಒಬ್ಬ ರೈಟ್ರು ಬಂದ ಅಂತ ಎದೆ ತಡ್ಕೊಂಡು ಹೇಳ್ಕೊತೀನಿ ಕಣೋ ಅಂತ. ನಾನು ಸರ್ ನಾನು ಬಂದಿಪ್ಪ ಆಗಲೇ 25 ಸಿನಿಮಾ ಇದು ಈಗ ಆಲ್ರೆಡಿ. ಹೌದಾ ಅಂತ ಅವರು, ನಿನ್ ಯಾರು ಗುರ್ಸೇ ಇಲ್ವೇನೋ ಮತ್ತೆ 25 ಸಿನಿಮಾ ಬರ್ದಿದ್ಯಲ್ಲ ನೀನು ಅಂತ. ಸೊ ರೈಟ್ರುಗಳು ನೋಡಿ ಹಂಗೆ ಇಲ್ಲಿ ಇರೋ ಪ್ರಾಬ್ಲಮ್ ಅದು ಹೇಳ್ತಾ ಇದ್ದೀನಿ. 25 ಸಿನಿಮಾ ಆಯ್ತು ನನಗೆ. ಅದು ಮುಂಚೆ ಅಷ್ಟೊಂದು ಹಿಟ್ಟಿದೆ. ಲೂಸ್ ಮಾದರ್, ನಂದಾಲೋಸ್ ನದಿತಾ ಹಿಟ್ಟು, ಅದು ನಾನೇ ಬರೆದಿದ್ದ ಅವಾಗ. ಸವಾರಿ ಹಿಟ್ಟಿದೆ. ಬಟ್ ನನಗೆ ನೇಮ್ ಫೇಮ್ ಎಲ್ಲ ಬಂದಿತ್ತು ರಾಜಾವಲಿಯಿಂದ. ರಾಜಾವಲಿ ನನಗೆ ಮಂಜು ಮಾಂಡವ್ಯ ಅಂದ್ರೆ ಯಾರು ಅನ್ನೋ ಥರದ್ದು ಒಂದು ಗೊತ್ತಾಗಿದ್ದ ಜಾಗ. ಇವರು ಅಲ್ಲಿ ಈಗ ಬಂದಿದ್ದಾರೆ ಏನೋ ಫ್ರೆಶ್ ಹೊಸಬ ಅಂತ. ಇವರು ನನಗೆ ಹಂಸಲೇಖ ಸರ್ ಎದೆ ತಡ್ಕೊಂಡು ಹೇಳ್ತೀನಿ, ಒಬ್ಬ ರೈಟರ್ ಬಂದ, ನಾನು ಸರ್ ಲಾಸ್ಟ್ ಮಾಡ್ಬೇಕು ಅಂತ ಇದ್ದೀನಿ, ಬರೆಯೋದೇ ಬಿಟ್ಬಿಡ್ಬೇಕು ಅಂತಿದ್ದೀನಿ. ಡೈರೆಕ್ಷನ್ ಕಡೆ ಹೋಗ್ತಾ ಇದ್ದಾರೆ, ಇನ್ನೊಂದು ಲಾಸ್ಟ್ ಸಿನಿಮಾ ರಾಜಾವಲಿ ಬರೆಯೋದರಲ್ಲಿ ಅಂತ. ಅವ್ರು ಹೇ ನೀನು ಬರೋಣ ನಿಲ್ಲಿಸ್ಬೇಡ, ನೀನು ಅದೇ ನಿನ್ನ ಸ್ಟ್ರೆಂತ್ ಸೂಪರ್ ಅದೇ, ನೀನು ಬರೀಬೇಕು, ನೀನು ಬರ್ಕೊಂಡು ಹೋಗು ಅಂತ ಸರ್ ಹೇಳ್ತೀವಿ. ಅವ್ರು ಆವಾಗಲೇ ಅವರು ಗೆಸ್ ಮಾಡಿದ್ರು, ಇದು ಇಟ್ಕೊಳೋ ಸಿನಿಮಾ ಇದು ಅಂತ. ಇದು ಇಟ್ಕೊಂಡು ಹೋಗ, ಇದು ಹೀರೋ ಇದಾರಲ್ಲ ಎತ್ಕೊಂಡು ಹೋಗ್ತಾರೆ ಅವರು ಹೆಗ್ಲ ಮೇಲೆ ಅಂತ. ಅವ್ರು ಆವಾಗಲೇ ಹೇಳ್ತಾರೆ ಅವ್ರನ್ನ ಎಷ್ಟು ನೋಡ್ಬಿಟ್ಟು. ಹಂಸಲೇಖ ಸರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು, ಎತ್ಕೊಂಡು ಹೋಗ್ತಾರೆ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತಾರೆ ಫಿಲ್ಮನ್ನ, ಹಿಂಗಿರ್ಬೇಕಣ್ಣ ಹೀರೋಗಳು ಅಂತ. ಅವ್ರು ಅದಕ್ಕೇನೆ
ಸಾಂಗ್ಗೆ ಅವ್ರಿಗೆ ಓಂ ಹಿಂದೂ ಹಿಂದೂ ಗುರುತು ಗುರುತು, ಅಂತ ಅವ್ರಿಗೆ ನೋಡ್ಕೊಂಡೇ ಬರೆದಿದ್ದು ಅವರು. ಓಕೆ ಈ ಥರ ಹೀರೋಗಳು ಇರ್ಬೇಕಣ್ಣ, ಬರೀಬೇಕು ಸಾಂಗ್ ಬರೀ ಚೆನ್ನಾಗಿರುತ್ತೆ ಅಂತ. ಓಕೆ ಹಿಂದೂ ಗುರುತು ಅಂದ್ಬಿಟ್ಟು ಬರೆದಿದ್ದು ಅವರು. ನೋಡಿ ಹಂಗೆ ಎತ್ಕೊಂಡು ಹೋದ್ರು ಅವರು. ಹಿಂದೂ ಆ ಗುರುತು ಹಂಗೆ ಎತ್ಕೊಂಡು ಹೋಗ್ತಾ ಇದ್ರು ಅವರು. ಕರೆಕ್ಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.